ನೋಡ್ರಿ ಈಗ ಜಸ್ಟ್ ಆಗಿರೋದು ಬೈಕ್ನೇನು ಅಡಿಗೆ ಹೋಗ್ಬಿಟ್ಟ ನೋಡ್ರಿ. ಸತ್ತ ಹೋಗ್ಯ ನೋಡ್ರಿ, ಹತ್ತ ಹೋಗ್ಯತದ. ಅಯ್ಯಯ್ಯೋ ಮ್ಯಾಲೆ ಹತ್ತಿ ಬಿಟ್ಟೈತಿ. ಕರ್ಮಪ್ಪ ಬೇಡಪ್ಪ. ಈ ಬೈಕ್ನವ್ರಿಗಿರೋವಂಥ ಒಂದು ಇದು ಯಾರ್ಯಾರಿಗಿಲ್ಲ ನೋಡಪ್ಪ. ನೋಡಿ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಟ್ರಕ್ ಹೀರೋ ಕನ್ನಡಕ. ಹೊಸ ವಿಡಿಯೋಗೆ ಸ್ವಾಗತ. ಇವಾಗ ಎಲ್ಲಿದ್ದೀನಪ್ಪ ಅಂತಂದ್ರೆ ಸಾಬೂತಾರ್ ಹತ್ತತ್ರ ಇದ್ದೀವಿ. ಅದೇ ಹೋಟೆಲ್ ರಾತ್ರಿ ಏನು ತೋರಿಸಿದ್ನಲ್ಲ, ಆ ಹೋಟೆಲ್ ಮಲಗಿದ್ದು ಅಲ್ಲಿ ಬಿಟ್ಟಿದ್ದು ಇಲ್ಲಿ ಬಂದು ನಿಲ್ಸಿದ್ದೇನೆ. ಬನ್ನಿ ಮುಂದೆ ಹೇಳ್ತೀನಿ. ನೋಡಿ, ಸಾಬೂತಾರ್ ಹತ್ತತ್ರ ಬಂದೆ. ಬೆಟ್ಟ ಹತ್ತಬೇಕಿದನ್ನ ನೋಡ್ರಿ. ಇದು ಫುಲ್ ಅಪ್ಪು ಅಂದ್ರೆ ಅಪ್ಪಿದು, ಇದೊಂದೇ ಅಪ್ಪು. ಅಲ್ಲೆಲ್ಲ ಚಿಕ್ಕ ಚಿಕ್ಕ ಬರ್ತವೆ, ಬಟ್ ಇಲ್ಲಿಂದ ಹಿಡಿದ್ಬಿಟ್ಟು ಸಾಬೂತಾರ ತನಕ ಅಪ್ಪೆ ಇರೋದು. ಹೆಚ್ಚು ಕಡಿಮೆ ಒಂದು 5 ಕಿಲೋಮೀಟ್ರ್ ಐತೆ. 5 ಕಿಲೋಮೀಟ್ರು ಫುಲ್ ಹಿಂಗೆ ಇರೋದು ಅಪ್ಪು. ಇಲ್ಲಿಂದ ಇನ್ನು 80 ಕಿಲೋಮೀಟ್ರ್ ಐತೆ ನಾಸಿಕ್. 4:30 ಇಸ್ಕೊಂಡಿದ್ದೆ. ಇವಾಗ ಟೈಮ್ ಬಂದು 6:50. ಹೋಗ್ತಾ ಇದ್ದೀನಿ. ಒಂದು ಹತ್ರ ಟೀ ಕುಡ್ದೆ, ಯಾಕಂದರೆ ಭಾಳ ನಿದ್ದೆ ಬರ್ತೈತೆ. ಯಾಕೆ ಸುಸ್ತಾಗ್ಬಿಟ್ಟಿದ್ದೆ. ಭಾಳ ದಿನ ಹಗ್ಗ ಎಳೆದಿರ್ಲಿಲ್ವಲ್ಲ, ಕೈಯೆಲ್ಲ ಒಂಥರ ಹಿಡ್ಕಂತ ಅದು ಏನೋ ಒಂಥರ ನಿಶಕ್ತಿ ಆದಂಗೆ ಆಗ್ಬಿಟ್ಟೈತೆ ಏನಕ್ಕೆ. ಸೊ ಫಸ್ಟ್ ಹೋಗಿ ಹಾಸ್ಪಿಟಲ್ಲಿ ತೋರಿಸ್ಕೋಬೇಕು. ಈ ಬೆರಳು ಭಾಳ ನೋವಾಗ್ಬಿಟ್ಟೈತೆ. ಸ್ಟೇರಿಂಗ್ ಹಿಡಿಯೋಕ್ಕೂ ಬರ್ತಾ ಇಲ್ಲ, ಬಟ್ ಏನೋ ಮಾಡೋಕ್ಕಾಗಲ್ಲ, ಓಡಿಸ್ಲೇಬೇಕು. ಪಾಪ ಅವನು ಎಷ್ಟು ಅಂತ ಓಡಿಸ್ತಾನೆ. ಹೆಚ್ಚು ಕಡಿಮೆ ಎಕ್ಸ್ಪ್ರೆಸ್ ವೇ, ಅಹಮದಾಬಾದ್ ಎಕ್ಸ್ಪ್ರೆಸ್ ವೇ ಕೊಟ್ಟಿದ್ದೆ. ಅಲ್ಲಿಂದ ಹಿಡಿದು ಹೆಚ್ಚು ಕಡಿಮೆ ಸೀದಾ ಸಾಬೂತಾರ್ ಹತ್ತತ್ರ. ಸಾಬೂತಾರ್ ಇನ್ನೊಂದು 70 ಕಿಲೋಮೀಟ್ರ್ ಇತ್ತು ಅಲ್ಲಿ ಕೊಟ್ಟಿದ್ದು. ಅಲ್ಲಿಂದ ನಾನು ತಗೊಂಡು ಓಡಿಸ್ತಾ ಇದ್ದೀನಿ. ಲೊಕೇಶನ್ ಮಾತ್ರ ನೋಡಿ ಹೆಂಗೆ ಐತಿ ಅಂದ್ರೆ ಭಾರಿ ಚೆನ್ನಾಗೈತಿ. ಆಮೇಲೆ ಇನ್ನೊಂದು ಏನು ಅಂದರೆ, ನಮ್ಮ ಗಾಡಿ ಯಾಕೋ ಪಿಕಪ್ಪೇ ತಗೊಂತ ಇಲ್ಲ, ಪ್ರೈಸೇ ಆಗ್ತಿಲ್ಲ ಗಾಡಿ ಒಂದೇ ಸಲ ಸಡನ್ನಾಗಿ. ಏನು ಪ್ರಾಬ್ಲಮ್ಮು ಅಂತ ಗೊತ್ತಾಗ್ತಿಲ್ಲ. ಏರ್ ಫಿಲ್ಟ್ರ್ ಏನಾರು ಜಾಮ್ ಆಗಿತ್ತೋ ಅಥವಾ ಡೀಸೆಲ್ ಫಿಲ್ಟ್ರ್ ಏನಾರು ಇವಾಗಿದಾವ ಒಂದು ಗೊತ್ತಿಲ್ಲ. ಗಾಡಿ ಫಸ್ಟ್ ಸರ್ವಿಸ್ ಮಾಡಿಸಿತ್ತು, ಅಲ್ಲಿಂದ ಇಲ್ಲಿವರೆಗೆ ಏನೂ ಮಾಡಿಸೇ ಇಲ್ಲ ನನ್ನ ಗಾಡಿನ. ಸೊ ನೋಡೋಣ, ಈ ಟ್ರಿಪ್ಪು ಇಲ್ಲ ನೆಕ್ಸ್ಟ್ ಟ್ರಿಪ್ಪು ಫುಲ್ ಗಾಡಿ ಫಸ್ಟ್ ಸರ್ವಿಸಿಗೆ ಬಿಡೋಣ ಗಾಡಿ. ಇಲ್ಲ ಅಂದರೆ ಸುಮ್ಮನೆ ಪ್ರಾಬ್ಲಮ್ ಆಗ್ತದೆ. ಯಾಕಂದರೆ ಚೆನ್ನಾಗಿರೋದನ್ನ ಚೆನ್ನಾಗಿಟ್ಕೊಂಡ್ರೆ ಲೈಫ್ ಬರುತ್ತೆ, ಇಲ್ಲಾಂದರೆ ಭಾಳ ಕಷ್ಟ ಆಗಿಬಿಡುತ್ತೆ. ಅದು ರೆಡಿ ಮಾಡಿಸಿ ಚಿಕ್ಕ ಪುಟ್ಟ ಏನಾರು ಆಗ್ಬಿಟ್ರೆ ಮಾಡಿಸ್ಕೋಬೋದು, ದೊಡ್ಡವು ಏನಾರು ಆಗಿಬಿಟ್ರೆ ಭಾಳ ಕಷ್ಟ ಆಗ್ತದೆ. ಸೊ ಹಂಗಾಗಿ ಮಾಡಿಸೋಣ. ಒಂದು ಟ್ರಿಪ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ಯಾಕಂದರೆ ಈ ಟ್ರಿಪ್ ಹೋಗಿ ಕಂತಿಗೆ ದುಡ್ಡು ಆಗ್ತದೆ. ಇನ್ನೊಂದು ಟ್ರಿಪ್ಪು ಬಂದರೆ ಅತ್ಲಾಗಿ ಸರ್ವಿಸ್ ಮಾಡಿಸ್ಬಿಡೋಣ ಅಂತ ಮಾಡಿದ್ದೀನಿ. ಏನೋ ಮಾಡೋಕೆ ಹೋಗ್ತೀನಿ, ಏನೋ ಆಗ್ತಾಯಿತ್ತು. ಏನಕ್ಕಪ್ಪ ಅಂತಂದರೆ ಸಡನ್ನು ಇದು ಬೇಗ ಟ್ರಿಪ್ ಆಗಿದ್ದರೆ ಇನ್ನೊಂದು ಟ್ರಿಪ್ ಮಾಡೋಣ ಅಂತ ಮಾಡಿದ್ದೆ ಈ ತಿಂಗಳು. ಆಗಲಿಲ್ಲ. ಮನೆ ಕಡೆನೂ ಭಾಳ ಇದಾಗ್ಬಿಡುತ್ತೆ, ನನಗೆ ಭಾಳ ಟೆನ್ಷನ್ ಆಗ್ಬಿಟ್ಟೈತಿ. ಏನು ಮಾಡೋಕ್ಕಾಗಲ್ಲ, ಇದ್ದಿದ್ದೆ ಎಲ್ಲರ ಮನೆಯಲ್ಲೂ. ಬನ್ನಿ ನೋಡಿ, ಕಾಣಿಸ್ತಿದೆ
ಬಂದಿದ್ನಲ್ಲ ಅಲ್ಲಿಗೆ ಹೋಗ್ಬೇಕು ಇವಾಗ. ನೋಡ್ರಿ ಅಪ್ಪು ಯಪ್ಪ ಗಾಡಿ ಪಿಕಪ್ ತಗಂತಲ್ಲ ಮರ್ರಿ, ಏನಕ್ಕೆ ಅಂತ ಗೊತ್ತಾಗ್ತಲ್ಲ ನನಗೆ. ಸಾಯ್ತೈತೆ ಗಾಡಿ, ಗಿಂಚರ್ ಏನಾರು ಆಗಿರ್ತಾವ ಏನೋ ಒಂದು ಗೊತ್ತಾಗ್ತಾಯಿಲ್ಲ. ಫಸ್ಟ್ ಅಲ್ಲಿ ಎಲ್ಲರ ಮುಂದೆ ನಿಲ್ಲಿಸಿ ಗಾಡಿ ಗಿಲ್ ಚೆಕ್ ಮಾಡಿ ಹೋಗೋಣ. ಗಾಡಿ ಹಂಗೆ ಸ್ವಿಂಗ್ ಅಂತ ಹೋಗ್ತಾ ಇತ್ತು. ಈ ಟ್ರಿಪ್ ಯಾಕೆ ಸಾಯ್ತಾ ಇತ್ತು. ನೋಡಿ ಕರೆಕ್ಟಾಗಿ 7 ಗಂಟೆ ಎಲ್ಲಿದ್ದೀನಪ್ಪ ಅಂತಂದರೆ ಸಾಬು ಥರ. ನೋಡಿರಿ ಇದು ವಾಟ್ರ್, ಇದು ಕೆರೆ ಎಲ್ಲ ಬೋಟಿಂಗು ಅವೆಲ್ಲ ಮಾಡ್ತಾರಲ್ಲಿ. ಇದಾವೆ ತೋರಿಸ್ತೀನಿ ನೋಡಿ, ಇವೆಲ್ಲ ಬೋಟಿಂಗು. ಚೆನ್ನಾಗಿದೆ, ಎಲ್ಲ ಟೂರಿಸ್ಟ್ ಪ್ಲೇಸ್ ಇದು. ಲೊಕೇಶನ್ ಹಂಗೆ ಐತೆ, ಬನ್ನಿ ನೋಡಿ. ಇವಾಗ ಬಿಜಾಪುರ ಎಂಟ್ರಿ. ಮತ್ತೆಲ್ಲೂ ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಮಧ್ಯಾಹ್ನ ಮಲಗಿಬಿಟ್ಟಿದ್ದೆ. ಕಣ್ಣು ಮೈ ಕೈ ಫುಲ್ ಸುಸ್ತಾಗ್ಬಿಟ್ಟೈತಿ. ಹೇಳಿದ್ನೆಲ್ಲ ಕೈ ಭಾಳ ನೋವಾಗ್ಬಿಟ್ಟಿದ್ದು, ಏನಂತ ಗೊತ್ತಾಗ್ತಿಲ್ಲ. ಸೊ ಹಂಗೆ ಮಲ್ಕೊಂಬಿಟ್ಟಿದ್ದೆ. ಬನ್ನಿ ಮುಂದೆ ಎಲ್ಲರೂ ಊಟ ಮಾಡೋಕ್ಕೆ ಕೆಲಸನ. ಮೈ ಕೈ ಕಾಲು ಎಲ್ಲ ನೋವಾಗತ್ಬಿಟ್ಟಾವ ಯಾಕೈತೆ. ಬನ್ನಿ ನೋಡ್ರಿ, ಈಗ ಜಸ್ಟ್ ಆಗಿರೋದು ಬೈಕ್ನೇನು ಅಡಿಗೆ ಹೋಗ್ಬಿಟ್ಟ ನೋಡ್ರಿ. ಸತ್ತ ಹೋಗ್ಯ ನೋಡ್ರಿ, ಹತ್ತ ಹೋಗ್ಯತದ. ಅಯ್ಯಯ್ಯೋ ಮ್ಯಾಲೆ ಹತ್ತಿಬಿಟ್ಟೈತಿ. ಕರ್ಮಪ್ಪ ಬೇಡಪ್ಪ. ಈ ಬೈಕ್ನವ್ರಿಗಿರೋವಂಥ ಒಂದು ಇದು ಯಾರ್ಯಾರಿಗಿಲ್ಲ ನೋಡಪ್ಪ. ನೋಡಕ್ಕ ಆಲಮಟ್ಟಿ ಹೋಗತ್ತಲ್ಲ ಆ ಡ್ಯಾಮೇಜ್. ನಾವು ಇವಾಗ ಎಲ್ಲಸಿಂದ ಹೋಗ್ತಾ ಇದೀನಪ್ಪ ಅಂದರೆ ಬಿಜಾಪುರದಿಂದ ಬಾಗಲಕೋಟೆ ಏನು ಬರ್ಬೇಕಾರೆ ಬಂದಿದ್ನಲ್ಲ ಅದೇ ರೋಡಲ್ಲಿ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ಸಂಡೇ ಖಾಲಿ ಆಗಲ್ವಲ್ಲ. ಸೊ ಹಂಗಾಗಿ ನಾಳೆ ನಾಡಿದ್ದು 2 ದಿನ ಸುಮ್ಮನೆ ಗಾಡಿ ಅಲ್ಲೋಗಿ ನಿಂತ್ಕೋಬೇಕು. ಹಂಗಾಗಿ ಅಲ್ಲಿ ನಿಂತ್ಕೊಳ್ಳೋದೇ, ಇಲ್ಲೇ ಮನೆ ಹತ್ರ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮನೆಗೆ ತಗೊಂಡು ಮನೆ ಹತ್ರನೇ ಒಯ್ತಾ ಇದ್ದೀವಿ. ಈಗ ಇಲ್ಲಿಂದ ಬಾಗಲಕೋಟೆಯಿಂದ ಹುಬ್ಳಿಯಿಂದ ಬಂಕಾಪುರದಿಂದ ಹಿಂಗೆ ಒಳಗೆ ಹೋಗಿ ರಾಣೆಬೆನ್ನೂರಿಂದ ಅಲ್ಲಿಗೇರಿಗಿಂದ ಒಳಗೆ ಹೋಗ್ಬಿಡ್ತೀವಿ. ಏನು ಊಟನ ಅಲ್ಲೇ ಬಿಜಾಪುರದಲ್ಲಿ ಮಾಡ್ಕೊಂಬಂದ್ವಿ. ನೋಡಿ ಎಷ್ಟು ದೊಡ್ಡದಿದೆ ಅಂದರೆ ಇದು ಬ್ರಿಡ್ಜು. ಹೆಚ್ಚು ಕಡಿಮೆ ಒಂದು 2-3 ಕಿಲೋಮೀಟ್ರ್ ಇರ್ಬೋದು ಏನಪ್ಪ, ಮೋಸ್ಟ್ಲಿ ಇರ್ಬೋದು. ಐಡಿಯಾ ಇಲ್ಲ ನನಗೆ, ಅನ್ಕೊಂತೀನಿ ನಾನು. ಮತ್ತೇನಪ್ಪ ಅಂದರೆ ಆ ಆಕ್ಸಿಡೆಂಟ್ ನೋಡಿಬಿಟ್ಟು ನಮ್ಮ ಅಳಿಯ ಭಾಳ ಹೆದರಿಬಿಟ್ಟ. ತೊಡೆ ಸೊಂಟದ ಮೇಲೆ ಹತ್ತಿಬಿಟ್ಟೈತೆ, ಬೈಕು ಚಪಾಟಿ ಎದ್ದು ಹೋಗ್ಬಿಟ್ಟೈತೆ. ಅದಕ್ಕೆ ಹೇಳೋದು, ಭಾಳ ಎಷ್ಟು ಹುಷಾರಾಗಿ ಮೈಯೆಲ್ಲ ಕಣ್ಣಾಗಿದ್ರು ಭಾಳ ಕಷ್ಟ. ನಾನು ಹೇಳೋದು ಇಷ್ಟೇ, ಆರಾಮಾಗಿ ನಿದ್ದೆ ಬಂತು ಅಂದರೆ ಆರಾಮಾಗಿ ಸೈಡಿಗೆ ಹಚ್ಕೊಂಡು ಮಲ್ಕೊಂಬಿಟ್ರಿ. ಯಾಕಂದರೆ ಇದೇನು ಆರಾಮ್ ಮಾಲ್ ಇರುತ್ತಲ್ಲ ಆ ಕಡೆಯಿಂದ ಬರೋದು. ಈ ಕಡೆಯಿಂದ ಗಿಚ್ಚ ಮಾಲು ಎದ್ದಿದ್ರೆ ಒಂದು ಸ್ವಲ್ಪ ಅರ್ಜೆಂಟ್ ಇರುತ್ತೆ. ಆ ಕಡೆಯಿಂದ ಬರ್ಬೇಕಾದ್ರೆ ಆರಾಮ್ ಮಾಲ್ ತುಂಬ್ಕೊಂಬಂದ್ರೇನು ಅಷ್ಟಕ್ಕೊಂದು ಟೆನ್ಷನ್ ಇರೋಲ್ಲ. ಸೊ ಇಬ್ಬರಿದ್ರೆ ಏನು ಟೆನ್ಷನ್ ಇರೋಲ್ಲ. ನನಗಿವಾಗ ನಿನ್ನೆ ರಾತ್ರಿಯಿಂದನೂ ಭಾಳ ಸುಸ್ತಾಗಿತ್ತು. ಆದರೂ ನಾನು ಅದಕ್ಕೆ ನಮ್ಮ ಅಳಿಯನ ಕೈ ಮಧ್ಯಾಹ್ನ ಕೊಟ್ಟು ಮಲ್ಕೊಂಬಿಟ್ಟಿದ್ದೆ. ಈಗ ಒಂದು ಸ್ವಲ್ಪ ರಿಕವರ್ ಆದಂಗೆ ಆಗೈತೆ, ಹಂಗಾಗಿ ಸುಮ್ಮನೆ ಗಾಡಿ ಓಡಿಸ್ತಾ ಇದ್ದೀನಿ. ಹೋಗ್ಬಿಟ್ಟು ನಾಳೆ ಫಸ್ಟ್ ಹಾಸ್ಪಿಟಲಿಗೆ ಹೋಗ್ಬೇಕು. ಏನಕ್ಕಪ್ಪ ಅಂದರೆ ಮತ್ತೆ ನಿಲ್ಸ್ಕೊಳ್ಳಂಗಿಲ್ವಲ್ಲ ಗಾಡಿನ. ಹೋಗಿ ಖಾಲಿ ಮಾಡ್ಕೊಂಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ರೆಸ್ಟ್ ತಗೊಂಡ್ರೆ ಅಷ್ಟೊತ್ತಿಗೆ ರಿಕವರ್ ಆದರೆ ಇನ್ನೊಂದು ಟ್ರಿಪ್ ಬೇಗ ಹೋಗಿ ಬರೋಣ ಅಂತ ಮಾಡಿದ್ದೀನಿ.
ಬನ್ನಿ ಮುಂದೆ ಎಲ್ಲರೂ ಟೀಗಿ ಕುಡಿಯೋಣ. ಟೀ ಕುಡಿದು ಆರಾಮಾಗಿ ಹೋಗೋಣ. 11:30 ಇನ್ನು ಒಂದು 150 ಕಿಲೋಮೀಟ್ರ್ ಅಂದರೆ ಒಂದು 3 ತಾಸು. ಅಲ್ಲಿಗೆ 2:30-3 ಗಂಟೆ ಬೆಳಕರಿ ಅಷ್ಟೊತ್ತಿಗೆ ಹೋಗ್ತೀವಿ. ಇವಾಗ ನಮ್ಮೂರಿಗೆ ಹೋಗಲ್ಲ, ಕೊಕ್ನೂರಿಗೆ ಹೋಗ್ತೀವಿ. ಏನಕ್ಕಪ್ಪ ಅಂದರೆ ನಮ್ಮ ಮಳೆಯನ್ನ ಅನ್ಲೋಡಿಗೆ ಹೋಗೋದಲ್ವ, ಹಂಗಾಗಿ ಬನ್ನಿ ನೋಡ್ರಿ. ಬಾಗಲಕೋಟೆ ಏನು ಸರ್ಕಲ್ ಐತಲ್ಲ, ರೈಟಿಗೆ ಹೋದ್ರೆ ಬೆಳಗಾವಿಗೆ ಹೋಗ್ತೀವಿ. ಲೆಫ್ಟಿಗೆ ಹೋದರೆ ನಾವೇನು ಇದಕ್ಕೆ ಹೋಗಿದ್ವಲ್ಲ, ಈರುಳ್ಳಿ ಏರ್ಕೊಂಬರೋಕ್ಕೆ, ಅಲ್ಲಿಗೆ ಹೋಗ್ತೀವಿ. ಈ ಕಡೆ ಇದು ಸೀದಾ ಇದಕ್ಕೆ ಹೋಗ್ತಾರೆ ಬೆಳಗಾವಿಗೆ. ಈ ಕಡೆ ಹಿಂಗೆ ಸ್ಟ್ರೈಟು ಹುಬ್ಳಿ. ಟೀ ಕುಡಿಯೋಣ ಅನ್ಕೊಂಡ್ರೆ ಯಾವ ಅಂಗಡಿಗಳೇ ಓಪನ್ ಇಲ್ಲ, ಎಲ್ಲ ಬಾಗಿಲು ಹಾಕ್ಬಿಟ್ಟವೆ. ಮುಂದೆ ಎಲ್ಲರೂ ಓಪನ್ ಇದ್ರೆ ಕುಡಿಯೋಣ. ನೋಡಿ ರಾತ್ರಿ ಬಾಗಲಕೋಟೆ ಹತ್ರ ನಮ್ಮ ಹಳೆಯ ಕೊಟ್ಟೆ ಸೀದಾ ಬಂಕಾಪುರ ಟೋಲ್ ಹತ್ರ ಬಂದು ಮಲ್ಕೊಂಡಿದ್ದ. ಟೈಮ್ ಬಂದು 8 ಗಂಟೆ. ಇವಾಗ ಎದ್ದು ಮತ್ತೆ ನಾನೇ ತೊಗೊಂಡು ಓಡಿಸ್ತಾ ಇದ್ದೀನಿ. ಬಂಕಾಪುರ ಹಾವೇರಿ ರಾಣೆಬೆನ್ನೂರು ಹಿಂಗೆ ಅಲ್ಗೇರಿ ಹಿಂಗೆ ಹೋಗ್ಬೇಕು. ನೋಡ್ರಿ ಬಿತ್ತಿದಾರಲ್ಲ ಮಳೆಗಾಲಕ್ಕೆ, ಮತ್ತೆ ಹೆಂಗೆ ಕಾಣಿಸ್ತೈತೆ. ಭಾಳ ದಿನ ಆಯಿತು ತೋರಿಸಿರ್ಲಿಲ್ಲ, ತೋರ್ಸೋಣ ಅಂತ ಮಾಡಿದೆ. ನೋಡೋಕ್ಕೆ ಖುಷಿ ಆಗ್ತದೆ. ಹೆಂಗೆ ಮರುಭೂಮಿಯಲ್ಲಿ ಹೆಂಗೆ ನೀರು ಸಿಕ್ಕರೆ ಹೆಂಗೆ ಖುಷಿ ಆಗುತ್ತಲ್ಲ, ಆ ಥರ ಬರಡು ಭೂಮಿಗೆ ಹಸಿರು ಥರ ಭಾಳ ಚೆನ್ನಾಗಿರುತ್ತೆ. ನೋಡಿ ಅಲ್ಗೇರಿ ದಾಟಿ ಹೋಗ್ತಾ ಇದ್ದೀವಿ. ನೋಡ್ರಿ ತಿಂಡಿ ಅಲ್ಲೇ ತಿಂದು ಬಂದ್ವಿ, ಹೋಗ್ತಾ ಇದೀವಿ. ಇವತ್ತು ನಾಳೆ ಸಾಯಂಕಾಲ ಬಿಡೋದು, ಮನೆಗೆ ಹೋಗಿ ರೆಸ್ಟ್ ಮಾಡೋದೇ. ನೋಡಿ ನಂದಿಗುಡಿ ಹೊಳೆ, ಅಲ್ಲೇನು ಕಾಣಿಸ್ತೈತಲ್ಲ, ಅದೇ ಉಪ್ಪರ ಘಾಟ್ರಿ ಅಜ್ಜಿ ಹೊಳೆ ಬಂದಿತ್ತೆ. ಮಳೆ ಅಲ್ವಾ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಸೀದಾ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಹಂಗಾಗಿ ಅನ್ಲೋಡಿ ನಮ್ಮ ಮಳೆಯನ್ನು ಹೋಗ್ತಾನೆ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಆರಾಮಾಗಿ ಓಡಿಸ್ರಿ ಗಾಡಿನ, ರಿಸ್ಕ್ ತಗೊಂಡು ಗಾಡಿ ಓಡ್ಸೋಕ್ಕೆ ಹೋಗ್ಬಿಡ್ರಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.